योगिनी नाथाय रुक्मिणेशाय नमो वेदान्तवेदिनी रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूष कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ। ಜರಾಸಂಧ ಮತ್ತು ಬಲರಾಮ ಇವರ ಮಧ್ಯದಲ್ಲಿ ಬಹಳ ಹೊತ್ತು ನಡೀತಾ ಇತ್ತು ಮುಷ್ಟಿ ಯುದ್ಧ. ಇಷ್ಟಾಗುವಾಗ ಕೃಷ್ಣ ನೋಡ್ತಾ ಇದ್ದಾನೆ, ಇವ್ರದ್ದು ಯುದ್ಧ ಮುಗಿಯುವುದೇ ಇಲ್ಲ. ಪಾಂಚಜನ್ಯ ಶಂಖ ಊದಿಬಿಡ್ತಾನೆ. ಶಂಖದ ಧ್ವನಿ ಕೇಳಿ ಜರಾಸಂಧನಿಗೆ ಏನಾಯಿತು, ಹೊಸ ಉರುಪು ಬಂತು. ಮುಸಲಾಯುಧ ತಗೊಂಡ ಆ ಹೊಡೆದ ಪೆಟ್ಟಿಗೆ ಜರಾಸಂಧ ಮೂರ್ಛಿತನಾಗಿ ಬಿದ್ದ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಏಕಲವ್ಯ ಓಡ್ತಾ ಇರುವವನು ಇವನ ಮೇಲೆ ಬಲರಾಮನ ತಲೆ ಮೇಲೆ ಒಂದು ಏಟನ್ನು ಕೊಟ್ಟು ಹೋದರೂ ಓಡ್ತಾನೆ ಇದ್ದಾನೆ ಕೃಷ್ಣನನ್ನು ನೋಡಿ. ಅಂತ ಹೇಳಿದರೆ ಇವ ಹೆದರಿದ್ದಾನೆ. ಸೊ ಹೆದರಿದವನ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತ ಕೃಷ್ಣ ಏನು ಮಾಡಿದ್ದಾನೆ, ತನ್ನ ಆತ್ಮಸುತನಾದ ಕಾಮನನ್ನು ಮನ್ಮಥನನ್ನಾಗಿ ಹುಟ್ಟಿಸಿ ಈಗ ತತ್ಕಾಲದಲ್ಲಿ ಅವನಿಗೆ ಈ ಕೆಲಸ ಕೊಟ್ಟ. ಯಾನು ಏಕಲವ್ಯನನ್ನು ನೋಡ್ಕೋ ಅಂತ. ಏಕಲವ್ಯ ಅವನು ಏನು ಪರಾಕ್ರಮ ಕಡಿಮೆ ಇಲ್ಲ. ಸೊ ಇಲ್ಲಿ ಪ್ರದ್ಯುಮ್ನ ಮತ್ತು ಏಕಲವ್ಯ ಇವರ ಮಧ್ಯದಲ್ಲಿ ಬಹಳ ಕಾಲ ಯುದ್ಧ ನಡೆಯಿತು. ಸೊ ಯುದ್ಧ ನಡೆದು ಆಮೇಲಿಂದ ಏನಾಯಿತು, ಕೊನೆಗೆ ಪ್ರದ್ಯುಮ್ನ ಅವನನ್ನು ಚಕ್ರೇ ಅಮುಂ ನಿರಾಯುಧಂ ಸ್ಥಿರಂ ಏಕಲವ್ಯಂ. ಸೊ ಏಕಲವ್ಯಂ ಸ್ಥಿರಂ ಅಂತೇಳಿದರೆ ಸ್ಥಿರವಾಗಿ ಅಚಲವಾಗಿ ಯುದ್ಧ ಮಾಡ್ತಾ ಇರುವಂಥ ಏಕಲವ್ಯನನ್ನು ಕೊನೆಗೆ ಪ್ರದ್ಯುಮ್ನನು ಅಮುಂ ನಿರಾಯುಧಂ ಚಕ್ರೇ ನಿರಾಯುಧನನ್ನಾಗಿ ಮಾಡಿದ. ಈ ಪ್ರದ್ಯುಮ್ನ ಯಾರು ಅಂತ ಹೇಳಿದರೆ ಇವನು ಕ್ರೋಧತಂತ್ರಕ ಗಣೇಶು ಅಧಿಪ. ಕ್ರೋಧತಂತ್ರ ಅಂತ ಹೇಳ್ಕೊಂಡು ಅವರು ರಾಕ್ಷಸರಿದ್ದರು. ಆ ರಾಕ್ಷಸ ಆ ಸಮೂಹದ ಒಡೆಯ ಅಧಿಪತಿ ನಾಯಕ. ಆ ನಾಯಕ ಯಾರು, ಮಣಿಮಂತ. ಆ ಮಣಿಮಂತನೇ ಹುಟ್ಟಿದ್ದಾನೆ ಏಕಲವ್ಯನಾಗಿ, ಬೇಡನಾಗಿ ಹುಟ್ಟಿದ್ದಾನೆ. ಮಹಾಪರಾಕ್ರಮಿ, ಯುದ್ಧ ವಿದ್ಯೆಯನ್ನು ಕದ್ದುಕೊಂಡಾದರೂ ಕಲ್ತಿದ್ದಾನೆ, ಚೆನ್ನಾಗಿ ಕಲ್ತಿದ್ದಾನೆ, ಮಹಾಪರಾಕ್ರಮಿ ಇದ್ದಾನೆ ಅಂತೇಳಿದರೆ ಗುರುವಿಗೆ ಹೆಬ್ಬೆಟ್ಟನ್ನೇ ಏನು ಮಾಡಿದ್ದಾನೆ, ದಾರ ಎರೆದು ಕೊಟ್ಟು ಬಿಟ್ಟಿದ್ದಾನೆ. ಆದ್ದರಿಂದ ಅಂತೇಳಿದರೆ ಒಂದು ವೇಳೆ ಆ ಹೆಬ್ಬೆಟ್ಟು ಇರ್ತಿದ್ರೆ ಪರಾಕ್ರಮ ಇನ್ನೆಷ್ಟು ಇರ್ತಿತ್ತೋ ಅನ್ನುವಂಥ ಒಂದು ನಮಗೆ ಯೋಚನೆ ಬರ್ತದೆ. ಅಂತಹ ಪರಾಕ್ರಮಿ ಏಕಲವ್ಯ. ಆದರೂ ಭಗವಂತನನ್ನು ನೋಡಿ ಎಲ್ಲರೂ ಸಹ ಓಡಿದೆ. ಯಾಕಂದರೆ ಭಗವಂತನ ಎದುರಿಗೆ ಯಾರ ಬಲವೂ ಇಲ್ಲವೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಸೊ ಅಲ್ಲಿಗೆ ಎಷ್ಟನೇ ಶ್ಲೋಕ, 40ನೇ ಶ್ಲೋಕ ಆಗಿದೆ. ಈಗ 41ನೇ ಶ್ಲೋಕ ಬಯಲಾರೆ. ಶ್ರೀ ಗುರುಭ್ಯೋ ನಮಃ. ಪ್ರದ್ಯುಮ್ನಮಾತ್ಮನಿ ನಿಧಾಯ ಪುನಃ ಸ ಕೃಷ್ಣಃ ಸಂವೃತ್ಯಮಾಗತಪರಂ ನಿಖಿಲಂ ಶರೌಘೈಃ ಭೂಯಶ್ಚ ಮೂಮ ವಿನೇತು ಮುದಾರ ಕರ್ಮ ಬಾಹೃತಂ ತ್ವಮುಜದಕ್ಷಯ ಪೌರುಷೋಜಃ. 41ನೇ ಶ್ಲೋಕ. ಈ ಪ್ರದ್ಯುಮ್ನನು ಏಕಲವ್ಯನ ಜೊತೆ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಅವನು ನಿರಾಯುಧನನ್ನಾಗಿ ಮಾಡಿದ ಮೇಲೆ ಶ್ರೀಕೃಷ್ಣನು ಪ್ರದ್ಯುಮ್ನನನ್ನು ಪುನಃ ತನ್ನ ಉದರದಲ್ಲಿ ಸ್ಥಾಪಿಸಿಕೊಳ್ಳುತ್ತಾನೆ. ಹಾಗೂ ಜರಾಸಂಧನ ಎಲ್ಲಾ ಸೈನ್ಯವನ್ನು ಬಾಣಗಳ ಸಮೂಹದಿಂದ ಸಂಹರಿಸುತ್ತಾನೆ. ಅವಿನಾಶಿಯಾದ ಪರಾಕ್ರಮವುಳ್ಳವನಾದರೂ ಉತ್ಕೃಷ್ಟವಾದ ಕ್ರಮವುಳ್ಳ ಉತ್ಪತ್ತಿ ರಹಿತನಾದ ಆ ಶ್ರೀಕೃಷ್ಣನು ಜರಾಸಂಧನನ್ನು ಅವನ ಕಡೆ ಇರುವ ಇನ್ನೂ ಎಲ್ಲ ಸೇನೆಯನ್ನು ವಾಪಸ್ಸು ತರುವುದಕ್ಕಾಗಿ ಅಲ್ಲಿಂದ ಬಿಡಿಸುತ್ತಾನೆ. ಪ್ರದ್ಯುಮ್ನಮಾತ್ಮನಿ ನಿಧಾಯ ಪುನಃ ಸ ಕೃಷ್ಣಃ ಸಂವೃತ್ಯ ಮಾಘದ ಬಲಂ ನಿಖಿಲಂ ಶರೋಘೈಃ ಭೂಯಶ್ಚಮೂಮಭಿವಿನೇತುಂ ಉದಾರ ಕರ್ಮ ಬಾಹದ್ರಥಂ ತ್ವಮುಚತ್ ಅಕ್ಷಯ ಪೌರುಷೋಜಃ. ಪ್ರದ್ಯುಮ್ನಂ ಆತ್ಮನಿ ನಿಧಾಯ ಪುನಃ ಸ ಕೃಷ್ಣಃ ಸಂಹೃತ್ಯ ಮಾಗದ ಬಲಂ ನಿಖಿಲಂ ಶರೋಘೈಃ ಭೂಯಃ ಚಮೂಂ ಅಭಿವಿನೇತುಂ ಉದಾರ ಕರ್ಮ
ಭಾರದ್ರಥಂ ತು ಅಮುಚತ್ ಅಮುಚತ್ ತು ಅಮುಚತ್ ತ್ವಮುಚತ್ ಅಕ್ಷಯ ಪೌರುಷೋ ಅಜಃ ಪ್ರದ್ಯುಮ್ನಂ ಆತ್ಮನಿ ನಿಧಾಯ. ಪ್ರದ್ಯುಮ್ನನನ್ನು ತತ್ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿಸಿ ಏಕಲವ್ಯನೊಡನೆಗೆ ಹೋರಾಡಲಿಕ್ಕೆ ಕಳಿಸಿದ್ದಾನೆ. ಸೊ ತುಂಬ ಕಾಲ ಯುದ್ಧ ಆಯಿತು. ಯುದ್ಧ ಆಗಿ ಕೊನೆಗೆ ಪ್ರದ್ಯುಮ್ನ ಅವನನ್ನು ನಿರಾಯುಧನನ್ನಾಗಿ ಮಾಡುವುದರಲ್ಲಿ ಸಮರ್ಥನಾಗಿದ್ದಾನೆ. ಅಂದರೆ ಈಗ ಪ್ರದ್ಯುಮ್ನನ ಕೆಲಸ ಮುಗಿಯಿತು, ಸಾಕು. ಅವನನ್ನು ನಿರಾಯುಧನನ್ನಾಗಿ ಮಾಡಿ ಆಯ್ತಲ್ಲ, ಯಾರನ್ನು? ಏಕಲವ್ಯನನ್ನು. ಇನ್ನು ಓಡ್ತಾನವ, ಓಡಲಿ. ಯಾಕಂತೇಳಿದರೆ ಜರಾಸಂಧನಿಗೆ ಗಾಲಿ ಹಾಕಲಿಕ್ಕೆ ಬೇಕು ಜನ ಅಲ್ಲ ಮಟ್ಟ. ಆದರೆ ಇಲ್ಲಿ ಜರಾಸಂಧ ಮೂರ್ಛೆ ತಪ್ಪಿದ್ದಾನಲ್ವ, ಅವರಿಗೂ ಏನಾದರೂ ಮಾಡ್ತಾನ ನೋಡುವ ಕೃಷ್ಣ ಅಂತ ತಿಳ್ಕೊಂಡು ಈಗ ಪ್ರದ್ಯುಮ್ನನನ್ನು ಆತ್ಮನಿ ನಿಧಾಯ ಪುನಃ ಒಳಗೆ ಹಾಕಿಕೊಂಡ. ಸೊ ಭಗವಂತ ಸೃಷ್ಟಿ ಮಾಡುವಾಗ ತನ್ನ ಉದರದಲ್ಲಿರುವಂತಹ ಜೀವಿಗಳಿಗೆ ಪುನಃ ದೇಹ ಕೊಟ್ಟು ಕಳಿಸಿಬಿಡ್ತಾನೆ. ಸೃಷ್ಟಿಯಾಯಿತು ಅಂದರೆ ಪ್ರಳಯ ಆಗುವಾಗ ಆ ಎಲ್ಲ ಜೀವಿಗಳು ಪುನಃ ಭಗವಂತನ ಉದರದೊಳಗೆ ಸೇರ್ಕೊಂಡು ಬಿಡ್ತವೆ. ಆ ರೀತಿಯಲ್ಲಿ ಪ್ರದ್ಯುಮ್ನನನ್ನು ಅಂತೇಳಿದರೆ ತತ್ಕಾಲದಲ್ಲಿ ಸೃಷ್ಟಿ ಮಾಡಿದ ಕಾಮನನ್ನು ಪ್ರದ್ಯುಮ್ನನಾಗಿ ಸೃಷ್ಟಿಸಿ ಯುದ್ಧಕ್ಕೆ ಕಳಿಸಿದ. ಆ ಪ್ರದ್ಯುಮ್ನನನ್ನು ಈಗ ಸೃಷ್ಟಿಸಿದ ಕೆಲಸ ಮುಗಿಯಿತಲ್ವ ಅಂಥೇಳಿ ಪುನಃ ಏನು ಮಾಡಿದ್ದಾನೆ? ತನ್ನ ಹೃದಯದೊಳಗೆ, ತನ್ನ ದೇಹದೊಳಗೆ ಅವನನ್ನು ಸೇರಿಸಿಕೊಂಡ. ಪ್ರದ್ಯುಮ್ನಂ ಆತ್ಮನಿ. ಆತ್ಮನಿ ಅಂತೇಳಿದರೆ ಭಗವತಿ. ಆತ್ಮನಿ ಅಂತೇಳಿದರೆ ಭಗವಂತನಲ್ಲಿ, ತನ್ನಲ್ಲಿ, ತನ್ನ ಆತ್ಮದಲ್ಲಿ ನಿಧಾಯ ಇರಿಸಿಕೊಂಡ ಶ್ರೀಕೃಷ್ಣ ಪರಮಾತ್ಮ. ಇರಿಸಿಕೊಂಡು ನಿಧಾಯ ಪುನಃ ಅಂತೇಳಿದರೆ ಸೃಷ್ಟಿ ಮಾಡಿದ್ದು ಪುನಃ ಸೃಷ್ಟಿ ಮಾಡಿದವನನ್ನು ಪುನಃ ಒಳಗೆ ಹಾಕೊಂಡ್ಬಿಟ್ಟಿದ್ದು ಅಂತೇಳಿದರೆ ಇನ್ನು ಪುನಃ ಸೃಷ್ಟಿ ಮಾಡಲಿಕ್ಕುಂಟು. ಅಂದರೆ ಪ್ರಾಪರ್ ಚಾನಲ್ನಲ್ಲಿ ರುಕ್ಮಿಣಿಯ ಮಗನಾಗಿ ಪುನಃ ಈ ಪ್ರದ್ಯುಮ್ನ ಹುಟ್ಟಲಿಕ್ಕುಂಟು. ಅದಕ್ಕೋಸ್ಕರ ಈಗ ತಾತ್ಕಾಲಿಕವು ಮಾತ್ರ, ಕೆಲಸಕ್ಕೋಸ್ಕರ ಮಾತ್ರ ಸೃಷ್ಟಿ ಮಾಡಿದ್ದು, ಇನ್ನು ನಿಜವಾಗಿ ಹುಟ್ಟಲಿಕ್ಕುಂಟು ರುಕ್ಮಿಣಿಯ ಮಗನಾಗಿ ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾನೆ? ಶ್ರೀಕೃಷ್ಣ ಪರಮಾತ್ಮ ತನ್ನ ದೇಹದೊಳಗೆ ಪ್ರದ್ಯುಮ್ನನನ್ನು ಸೇರಿಸಿಕೊಂಡಿದ್ದಾನೆ. ಪ್ರದ್ಯುಮ್ನಂ ಆತ್ಮನಿ ನಿಧಾಯ, ತನ್ನ ಆತ್ಮದಲ್ಲಿ ಇಟ್ಟುಕೊಂಡು ಪುನಃ ಕೃಷ್ಣನು ಏನು ಮಾಡಿದ? ಸಂಹೃತ್ಯ ಮಾಗಧ ಬಲಂ. ಮಾಗಧ ಅಂದರೆ ಜರಾಸಂಧ, ಮಗಧ ದೇಶದ ರಾಜ. ಅವನ ಬಲ ಅಂತೇಳಿದರೆ ಎಲ್ಲ ಒಂದು ಸಲ ಸೈನ್ಯ ಎಲ್ಲ ನಾಶ ಆಯ್ತಲ್ಲ. ಏನಾದರೂ ನಾಶ ಆಗದೆ ಏನಾದರೂ ಉಳ್ಕೊಂಡಿದ್ರೆ, ಈಗ ಏಕಲವ್ಯ ಕೂಡ ಎಲ್ಲ ರಾಜರ ಹಾಗೆ ಅವನು ನಿಶಸ್ತ್ರನಾಗಿ ಓಡ್ತಾ ಇದ್ದವ ಎಲ್ಲಿಂದ ಶಸ್ತ್ರ ತಗೊಂಡೋ, ಎಲ್ಲಿಂದ ಅಸ್ತ್ರಗಳನ್ನು ತಗೊಂಡೋ, ಬಲರಾಮನ ತಲೆಗೆ ಹೊಡೆದ. ಆಮೇಲಿಂದ ಏನು ಕೃಷ್ಣನನ್ನು ನೋಡಿ ಓಡ್ತಾ ಇದ್ದಾನೆ, ಆದರೆ ತನ್ನಲ್ಲಿರುವಂಥ ಇನ್ನೂ ಸಹ ಬಲ ಇದೆ ಅಂತ ಒಂದು ತೋರಿಸಿ ಹೋಗ್ತಾನೆ. ಕೃಷ್ಣನ ಎದುರಿಗೆ ಬಲರಾಮನ ತಲೆಗೆ ಒಂದು ಹೊಡೆದು ಹೋಗಬೇಕಿದ್ದರೆ ಅಸ್ತ್ರದಿಂದ, ಹಾಗಾದರೆ ಅವನಿಗೆ ಅಂತೇಳಿದರೆ ನನ್ನಲ್ಲಿ ಪರಾಕ್ರಮ ಇನ್ನೂ ಸಹ ಇದೆ, ಬಾಕಿ ರಾಜರು ಓಡಿ ಹೋಗ್ತಾ ಇದ್ದಾರೆ, ಆದರೆ ಶ್ರೀಕೃಷ್ಣನ ಎದುರುಗಡೆ ಪರಾಕ್ರಮ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವನ ಮೇಲೆ ಬಲರಾಮನ ಹತ್ರ ನಾನು ಖಂಡಿತ ಯುದ್ಧ ಮಾಡ್ತೇನೆ ಅಂತ ಅವನಿಗೆ ಹೊಡೆದು ಓದೋದು. ಅಂದರೆ ಬಲರಾಮನ ಜೊತೆಗೆ ನಾನು ಸಹ ಯುದ್ಧ ಮಾಡ್ತೇನೆ. ಜರಾಸಂಧ ಯುದ್ಧ ಮಾಡಿದ, ಈಗ ಜರಾಸಂಧ ಏನು ಮೂರ್ಛೆ ಹೋಗಿದ್ದಾನೆ. ಸೊ ಮೂರ್ಛೆ ಹೋದ ಮೇಲೆ ಇದು ಕಥೆ ಅಲ್ವಾ ಅದು. ಸೊ ಜರಾಸಂಧ ಮೂರ್ಛೆ ಹೋಗಿದ್ದಾನೆ. ಜರಾಸಂಧ ಮೂರ್ಛೆ ಹೋಗಿ ಇನ್ನೀಗ ಬಲರಾಮನ ವಿರುದ್ಧ ನಾನು ಯುದ್ಧ ಮಾಡ್ತೇನೆ ಅಂತ ಒಂದು ಹಿಂಟು ಕೊಟ್ಟು ಹೋದದ್ದವು. ಸೊ ಹಿಂಟು ಕೊಟ್ಟು ಹೋಗಿದ್ದಾನೆ ಅಂತೇಳಿದರೆ ಈಗ ಆ ಏಕಲವ್ಯನನ್ನು ನೋಡಿಕೊಳ್ಳೇಬೇಕಂತ ನನ್ನ ಪ್ರದ್ಯುಮ್ನನ್ನು ಸೃಷ್ಟಿ ಮಾಡಿ ಆ ಏಕಲವ್ಯನನ್ನು ಪೂರ್ತಿ ನಿರಾಯುಧನನ್ನಾಗಿ ಮಾಡಿ ಇನ್ನೇನಾದರೂ ಉಂಟಾ? ಏನಿಲ್ಲ, ಓಡಾಗಾದ್ರೆ ಅಂತ ಹೇಳ್ಕೊಂಡು ಅಷ್ಟು ಹೇಳಿಸಿ ಅಂತೇಳಿದರೆ ಏಕಲವ್ಯನ ಹಾಗೆ ಇನ್ನೂ ಸಹ ಏನಾದರೂ ಅಶೇಷ ಅಂದರೆ ಶೇಷ ಉಳ್ಕೊಂಡಿದ್ದರೆ ಅಲ್ಲಿ ಇಲ್ಲಿ ಸೈನ್ಯ, ಸೊ ಅಂಥ ಎಲ್ಲ ಸೈನ್ಯವನ್ನು ಸಂಹೃತ್ಯ ಪೂರ್ತಿ ನಾಶ ಮಾಡಿ, ಸಂಹೃತ್ಯ ಮಾಗಧ ಬಲಂ ನಿಖಿಲಂ ಅಂದರೆ ಸಂಪೂರ್ಣವಾಗಿ. ಹೇಗೆ ನಾಶ ಮಾಡಿದ ಭಗವಂತ ಅಂತೇಳಿದರೆ ಶರೌಘೈಹಿ, ಶರಗಳ ಓಘ ಅಂದರೆ ಸಮೂಹ, ಪ್ರವಾಹ.
ಸೊ ಶರಗಳ ಪ್ರವಾಹದಿಂದ ಸೊ ಬಿಲ್ಲು ತೆಗೆದು ಬಾಣ ತಗೊಂಡು ಅಂತೇಳಿದರೆ ಎಲ್ಲೆಲ್ಲಿ ಏನೇನು ಕಾಣಿಸ್ತಾರೋ ಎಲ್ಲೆಲ್ಲಿ ಮೂಲೆಗಳಲ್ಲೆಲ್ಲ ಅಡಗಿ ಕೂತವರೆಲ್ಲ ಎಲ್ಲರನ್ನೂ ನಾಶ ಮಾಡಿ ಜರಾಸಂಧನ ಎಲ್ಲ ಸೈನ್ಯವನ್ನು ನಾಶ ಮಾಡಿ ಜರಾಸಂಧ ಮೂರ್ಛೆ ಹೋಗಿದ್ದಾನೆ. ಬಾಕಿ ಅವನ ಸಂಗಡಿಗರೆಲ್ಲ ಓಡಿದ್ದಾರೆ. ಸೊ ಸಂಹೃತ್ಯ ಮಾಗಧ ಬಲಂ ನಿಖಿಲಂ ಶರೌಘೈಹಿ ಓಗೈಹಿ ಅಂದರೆ ಬಹುವಚನ ತೃತೀಯ. ಸೊ ಶರೌಘೈಹಿ ಭೂಯಶ್ಚಮೂಂ. ಯೋಚನೆ ಮಾಡ್ತಾರೆ ಭಗವಂತ. ಆಮೇಲೆ ಬಲರಾಮನಿಗೆ ಹೇಳ್ತಾರೆ ಏನಂತ ಹೇಳಿದರೆ, ಬಲರಾಮ ರಥ ತಗೊಂಡೋಗಿಬಿಟ್ಟು ಎಲ್ಲಿ ಜರಾಸಂಧ ಮೂರ್ಛೆ ಹೋಗಿದ್ದಾನೋ ಅಲ್ಲಿಗೆ ಹೋಗಿದ್ದಾನೆ ಅಂತ ಅಲ್ಲಿವರೆಗೆ ಹೋಗಿದೆ ಕತೆ. ಸೊ ಆ ಜರಾಸಂಧ ಮೂರ್ಛೆ ತಪ್ಪಿದ್ದಾನೆ, ಅವನನ್ನು ಸೆರೆ ಹಿಡಿದಿದ್ದಾನೆ ಯಾರು? ಬಲರಾಮ. ಸೊ ಸೆರೆ ಹಿಡಿದಿದ್ದಾನೆ. ಈಗ ಜರಾಸಂಧನನ್ನು ಬಲರಾಮ ಏನು ಬೇಕಾದರೂ ಮಾಡ್ಬೋದು ಅಂತೇಳಿದರೆ ನೆಕ್ಸ್ಟು ಕೊಂದೇ ಬಿಡ್ಬೋದು. ಅದಕ್ಕೋಸ್ಕರ ಶ್ರೀಕೃಷ್ಣ ಏನು ಮಾಡಿದ? ಬಲರಾಮನಿಗೆ ಕಣ್ಸನ್ನು ಮಾಡಿದ. ಈಗ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅಣ್ಣ, ಏನದು ಯೋಚನೆ ಅಂತೇಳಿದರೆ, ಇವನನ್ನು ಜೀವ ಸಮೇತ ಬಿಟ್ಟರೆ, ಈಗ ನಾವು ಆ ಬಾಕಿ ರಾಜರುಗಳನ್ನೆಲ್ಲ ಜೀವ ಸಮೇತ ಬಿಟ್ಟಿದ್ದೇವಲ್ಲ, ಯಾಕೆ? ಅವ್ರು ಜರಾಸಂಧನಿಗೆ ಗಾಳಿ ಹಾಕಲಿಕ್ಕೆ ಬೇಕು ಅಂತ, ಇಲ್ಲದೆ ಅವರನ್ನು ಕೊಲ್ಲುವುದಿಲ್ವ ನಾವು? ಸೊ ಈಗ ಅವರು ಓಡಿದ್ದಾರೆ, ಇವನು ಓಡಲಿ, ಇವನನ್ನು ಕೊಲ್ಲುವುದು ಬೇಡ. ಯಾಕೆ? ಭೂಯಃ ಮತ್ತೆ ಚಮೂಮ್ ಅಭಿವಿನೇತುಂ. ಈಗ ಒಂದು ಸಲದ ಸೈನ್ಯ ಪೂರ್ತಿ ನಾಶ ಆಗಿದೆ, ಆದರೆ ಇವನು ಬಿಡ್ತಾನ ಅಂತೇಳಿದರೆ ಆ ರಾಜರುಗಳೆಲ್ಲ ಪುನಃ ಗಾಳಿ ಹಾಕ್ತಾರೆ, ಪುನಃ ಸೈನ್ಯಕ್ಕೆಲ್ಲ ಸೇರಿಸಿಕೊಂಡು ಪುನಃ ಸೈನ್ಯವನ್ನು ಕಟ್ಟಿಕೊಂಡು ಪುನಃ ಬರ್ತಾನೆ ಜರಾಸಂಧ. ಅಂದರೆ ಅವನ ಬುದ್ಧಿ ನಮಗೆ ಗೊತ್ತುಂಟಲ್ವ, ಅವನ ಬುದ್ಧಿ ನಮಗೆ ಫೇವರೇಬಲ್ ಇದೆ. ಏನಂತ ಹೇಳಿದರೆ, ಈ ಭೂಮಿಯಲ್ಲಿರುವಂತಹ ಎಲ್ಲ ರಾಕ್ಷಸ ಜಾತಿಯ ಎಲ್ಲ ಕ್ಷತ್ರಿಯರು ಏನಂತ ಹೇಳಿದರೆ ನಾಶ ಆಗಿ ಹೋಗ್ತಾರೆ. ಯಾರಿಂದಾಗಿ? ಈ ಜರಾಸಂಧನಿಂದಾಗಿ. ಈ ಜರಾಸಂಧನ ಬುದ್ಧಿ ಅನ್ನುವಂಥದ್ದು ಭಗವಂತನಿಗೆ ಭೂಭಾರ ಹರಣಕ್ಕೆ ಸಹಾಯವೇ ಆಗ್ತದೆ ಅಂತೇಳಿದ್ರೆ ಕೆಲವು ಸಲ ನಮಗೆ ಆಶ್ಚರ್ಯ ಆಗ್ತದಲ್ಲ. ಈ ಜರಾಸಂಧನಿಂದ ಶ್ರೀಕೃಷ್ಣನ ಭೂಭಾರ ಹರಣವು ಬಹಳ ಏನಂತೇಳಿದರೆ ಸಹಾಯದ ರೂಪದಲ್ಲೇ ಆಗಿ ಹೋಯಿತು. ಜರಾಸಂಧನು ಭಗವಂತನ ಭೂಭಾರ ಹರಣ ಕೆಲಸಕ್ಕೆ ತನ್ನಲ್ಲಿ ಆಗುವಷ್ಟು ಸಹಾಯ ಮಾಡಿದ. ಅರೆ, ಜರಾಸಂಧ ಶ್ರೀಕೃಷ್ಣನ ದ್ವೇಷಿ ಅಲ್ಲ, ಹೌದು ಭಗವಂತನ ದ್ವೇಷಿ. ಭಗವಂತನ ದ್ವೇಷಿ ಆಗಿರುವಾಗ ಭಗವಂತನ ಕೆಲಸ ಭೂಭಾರ ಹರಣ, ಅದಕ್ಕೆ ಜರಾಸಂಧ ಹೇಗೆ ಸಹಾಯ ಮಾಡೋದು ಅಂತ ಹೇಳಿದರೆ ಹೀಗೇನೆ. ಪ್ರತಿ ಸಲ ಸೈನ್ಯ ಕಟ್ಟೋದು, ಕೃಷ್ಣನ ಹತ್ರ ಯುದ್ಧಕ್ಕೆ ಬರುವುದು. ಕೃಷ್ಣ ಅವನ ಇಡೀ ಸೈನ್ಯವನ್ನು ನಾಶ ಮಾಡಿ ಈ ಜರಾಸಂಧನೆಲ್ಲ ಚಡ್ಡಿ ಬಿಚ್ಚಿ ಕಳಿಸಿಬಿಡೋದು, ಹೋಗಿ ನೀನು ಅಂತ ತಗೊಂಡು ಅಂತೇಳಿದರೆ ಅವನು ಜರಾಸಂಧ ಅಂತೇಳಿದರೆ ಬಹಳ ಬೇಜಾರಿನಲ್ಲಿ, ಅಯ್ಯೋ ನಾನು ಇದಕ್ಕಿಂತ ಸತ್ತು ಹೋಗ್ಬೋದಲ್ಲ ಅಂತೇಳಿದರೆ ಕೊಲ್ಲುವುದೇ ಇಲ್ಲ, ಅವನನ್ನು ಕೊಲ್ಲದೆ ಕಳಿಸೋದು. ಯಾಕಂತೇಳಿದರೆ ಏನು ಭಗವಂತನ ಹತ್ರ ಏನು ಶಕ್ತಿ ಇಲ್ವಾ ಅಂತೇಳಿ ಕೆಲವರು ಹೇಳಲಿಕ್ಕೆ ಉಂಟು. ಅರೆ ಶ್ರೀಕೃಷ್ಣ ಅವನು ಮನುಷ್ಯ ಅಲ್ವಾ, ಜರಾಸಂಧನನ್ನು ಕೊಲ್ಲಿಕ್ಕೆ ಆಯಿತಾ? 17 ಸಲ ಅವನು ಬಂದಿದ್ದಾನೆ, 17 ಸಲ ಕೂಡ ಜರಾಸಂಧನನ್ನು ಕೊಲ್ಲಿಕ್ಕೆ ಶ್ರೀಕೃಷ್ಣನಿಗೆ ಆಗಲೇ ಇಲ್ಲ ಅಂತ ಬರೆಯುವವರು ಕೂಡ ಇದ್ದಾರೆ. ಸೊ ಅದಕ್ಕೆ ಮಧ್ವರು ಬರೀತಾರೆ ಏನಂತ ಹೇಳಿದರೆ, ಬಾಹ್ರದ್ರಥಂ ಆ ಜರಾಸಂಧನನ್ನು ತ್ವಂ ತು ಅಮುಚತ್. ತು ಅಂದರೆ ಕೊಲ್ಲಲೇ ಇಲ್ಲ ಅಂತ, ತು ನಿಜವಾಗಿ ಅದೇನು ಕೊಲ್ಲಬೇಕಿತ್ತಲ್ಲ, ತು ಅಮುಚತ್ ಬಿಟ್ಟ. ಅಣ್ಣನ ಹತ್ರ ಹೇಳಿದ, ಇವನನ್ನು ಬಿಟ್ಟರೆ ನಮಗೇನು ಉಪಯೋಗ ಗೊತ್ತುಂಟ? ಚಮೂಮ್ ಅಭಿವಿನೇತುಂ ಉದಾರ ಕರ್ಮ ಅಂತೇಳಿದರೆ ತುಂಬ ಉದ್ದಕ್ಕೆ ದೂರದೃಷ್ಟಿ ಇರುವಂತಹ ಅಂತೇಳಿದರೆ, ತುಂಬ ಸಾಮರ್ಥ್ಯ ಇರುವಂತಹ, ತುಂಬ ಉದಾರ ಗುಣ ಇರುವಂತಹ ಅಂತೇಳಿದರೆ, ಇಂತಹ ಗುಣಗಳಿಂದ ತುಂಬಿದ ಗುಣಗಳೇ ಶರೀರವಾಗಿರುವಂತಹ ಭಗವಂತನು ಈ ಬಾರ್ಹದ್ರಥ ಇದ್ದಾನಲ್ಲ, ಬೃಹದ್ರಥನ ಮಗ ಜರಾಸಂಧ, ಇವನನ್ನು ಜೀವದಲ್ಲಿ ಬಿಡುವ. ತು ಅಮುಚತ್ ಬಿಟ್ಟರೆ ಏನು ಅಂತೇಳಿದರೆ, ಇವನು ಭೂಯಃ ಮತ್ತೆ ಪುನಃ ಚಮೂಮ್ ಅಂದರೆ ಸೈನ್ಯವನ್ನು ಚಮೂಮ್ ಅಭಿವಿನೇತುಂ ನೇತುಂ ಅಂದರೆ ತರಲು, ನೇತುಂ ನಯತಿ. ಸೊ ಇದು ನೇತುಂ, ಇದು ವಿನೇತುಂ
ಅಭಿವಿನೇತುಂ ಅಂತ ಹೇಳಿದರೆ ಪುನಃ ಕಷ್ಟಪಟ್ಟು ಪುನಃ ಸೈನ್ಯ ಕಟ್ಟಿ ಈ ಶ್ರೀಕೃಷ್ಣನನ್ನು ಹೇಗಾದರೂ ಮಾಡಿ ಸೋಲಿಸಿಯೇ ಬಿಡಬೇಕಂತ ಪುನಃ ಸೈನ್ಯ ಕಟ್ಟಿಕೊಂಡು ಬರ್ತಾನೆ. ಪುನಃ ಯುದ್ಧ ಮಾಡಿ ಅವನ ಸೈನ್ಯವನ್ನೆಲ್ಲ ಕಂಪ್ಲೀಟಾಗಿ ಪುನಃ ನಾಶ ಮಾಡಿ ಅವನನ್ನು ಪುನಃ ಕಳಿಸೋದು. ಅವನು ಪುನಃ ಸೈನ್ಯ ಕಟ್ಟಿಕೊಂಡು ಪುನಃ ಬರ್ತಾನೆ. ಹೀಗೆ ಎಷ್ಟು ಸಲ ಬಂದ? 17 ಸಲ ಬಂದಿದ್ದಾನೆ ಜರಾಸಂಧ. ಅಂದರೆ 17ನೇ ಸಲ ಕೂಡ ಕೊಲ್ಲಲಿಲ್ಲ. ಯಾಕಂದರೆ ಇದು ವಾಯುಪುತ್ರ ಭೀಮಸೇನನೇ ಕೊಲ್ಲುವುದು ಅಂತ ಮೊದಲೇ ನಿಶ್ಚಯ ಮಾಡಿ ಆಗಿದೆ ಭಗವಂತ. ಭೀಮಸೇನನಿಗೆ ಈ ಕೀರ್ತಿ ಸಲ್ಲಬೇಕಾದ್ದು ಅಂತ ಮೊದಲೇ ಯೋಚನೆ ಮಾಡಿದ ಕಾರಣ ತಾನು ಕೊಲ್ಲಲೇ ಇಲ್ಲ 17ನೇ ಸಲ ಕೂಡ. ಸೊ ಭೂಯಃ ಚಮೂಂ ಅಭಿವಿನೇತುಂ ತರ್ತಾನೆ ಪುನಃ ಸೈನ್ಯ ತರ್ತಾನೆ, ಪುನಃ ಯುದ್ಧ ಮಾಡ್ತಾನೆ. ನಾವು ಇಡೀ ರಾಕ್ಷಸರು ಅನ್ನುವಂಥದ್ದು ಈ ಭೂಮಿಯಲ್ಲಿ ಇರದ ಹಾಗೆ ಮಾಡಲಿಕ್ಕೆ ಬಹಳ ಸಹಾಯ ಮಾಡ್ತಾನೆ ಈ ಜರಾಸಂಧ ಅಂತ ಹೇಳಿಬಿಟ್ಟು ಉದಾರ ಕರ್ಮನಾದ ಭಗವಂತನು ಅದರ ಒಟ್ಟಿಗೆ ಹೇಳ್ತಾರೆ ಅಕ್ಷಯ ಪೌರುಷಃ ಅಜಃ. ಯಾರು ಈ ಶ್ರೀಕೃಷ್ಣ ಇವರು ಅಂತೇಳಿದರೆ ಯಾರು ಬೆಪ್ಪು ತಕ್ಕಡಿಗಳಾದ ಅಂತೇಳಿದರೆ ಯಾರಿಗೆ ಏನು ಜ್ಞಾನವೇ ಇಲ್ಲ ಅಜ್ಞಾನಿಗಳು ಮಾತ್ರ ಹೇಳ್ತಾರೆ ಶ್ರೀಕೃಷ್ಣ ಮನುಷ್ಯ ಅಂತೇಳಿದರೆ. ಶ್ರೀರಾಮನಿಗೆ ಹೇಳಿದಾಗೆ ಅರೆ ಮನುಷ್ಯ, ರಾವಣನಿಗೆ ಕೊನೆಗಾದ್ರೂ ಹೋಯ್ತಾ ಇದೆ ಮನುಷ್ಯ ಅಂತ, ಶ್ರೀರಾಮ ಮನುಷ್ಯ ಅಂತ. ಆದರೆ ಅವನೆಲ್ಲ ಮನುಷ್ಯರು ಕಪಿಗಳೆಲ್ಲ ಯಾವ ಲೆಕ್ಕ ಅಂತ ಹೇಳ್ಕೊಂಡು. ಸೊ ಅದೇ ಥರ ಶ್ರೀಕೃಷ್ಣನನ್ನು ಕೂಡ ಮನುಷ್ಯ ಅಂತ ಹೇಳ್ಕೊಂಡು ಕೆಲವೆಲ್ಲ ಅಜ್ಞಾನಿಗಳು ತಿಳ್ಕೊಂಡಿದ್ದಿದೆ. ಆದರೆ ಶ್ರೀಕೃಷ್ಣ ಅವನು ಅಜಃ, ಅವತಾರ ಪುರುಷ. ಅವನು ನಾರಾಯಣನೇ ಅವತಾರ ಮಾಡಿ ಬಂದದ್ದು ಶ್ರೀಕೃಷ್ಣನಾಗಿ ಅಜಃ. ಉದಾರ ಕರ್ಮ, ಮಹಾ ಸಾಮರ್ಥ್ಯ ಇರುವವನು. ಅದಕ್ಕಿಂತಲೂ ಜಾಸ್ತಿ ಅಕ್ಷಯ ಪೌರುಷ, ಭಗವಂತನ ಪೌರುಷ, ಪರಾಕ್ರಮ, ಶಕ್ತಿ, ಬಲ ಅಂತೇಳಿದರೆ ಅಚಿಂತ್ಯ ಶಕ್ತಿ. ಅದು ಬಾಕಿದ್ದವರಿಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲದ ಶಕ್ತಿ, ಅಘಟಿತ ಘಟತ ಅಂತ. ಅಂದರೆ ಯಾರಿಂದಲೂ ಆಗದ ಕೆಲಸ ಮಾಡಿ ತೋರಿಸುವಂಥ ಶಕ್ತಿ ಇರುವಂಥದ್ದು ಭಗವಂತನಿಗೆ ಮಾತ್ರ. ಯಾಕೆ ಹಾಗೆ ಅಂತ ಹೇಳಿದರೆ ಭಗವಂತ ಒಬ್ಬನೇ ಸ್ವತಂತ್ರ, ಉಳಿದವರೆಲ್ಲ ಭಗವಂತನಿಂದ ಹುಟ್ಟಿದವರು. ಆದ್ದರಿಂದ ಭಗವಂತನ ಅಧೀನ. ಪ್ರಳಯ ಕಾಲದಲ್ಲಿ ಅಂತೇಳಿದರೆ ಖಾಲಿ ಆಲದೆಲೆ ಮೇಲೆ ಮಲಗಿದ ಶಿಶು ನಾರಾಯಣ ಮಾತ್ರ. ನಾರಾಯಣ ಮತ್ತು ಲಕ್ಷ್ಮೀದೇವಿಯೇ ಪ್ರಳಯದ ಜಲ, ಅದರ ಮೇಲೆ ಮಲಗಿದವನು ನಾರಾಯಣ ಅಂತೇಳಿದರೆ ಬೇರೆ ಯಾರೂ ಇರಲಿಲ್ಲ. ಉಳಿದವರೆಲ್ಲ ಭಗವಂತನಿಂದ ಆಮೇಲಿಂದ ಸೃಷ್ಟಿಯ ಕಾರ್ಯದಲ್ಲಿ ಹುಟ್ಟಿದವರು. ಆದ್ದರಿಂದ ಈ ಭಗವಂತನು ಅಜಃ, ಭಗವಂತನು ಉದಾರ ಕರ್ಮ, ಭಗವಂತನು ಅಕ್ಷಯ ಪೌರುಷಃ ಅಂತ ಭಗವಂತನು ಯೋಚನೆ ಮಾಡ್ತಾನೆ. ಅಣ್ಣ ಬಲರಾಮ ಇವನನ್ನು ಕೊಲ್ಲುವುದು ಬೇಡ. ಈಗ ಅವನು ಮೂರ್ಛೆ ತಪ್ಪಿದ್ದಾನೆ, ಅವನನ್ನು ಆರಾಮದಲ್ಲಿ ಕೊಲ್ಬೋದು, ಆದರೆ ಕೊಲ್ಲುವುದು ಬೇಡ, ನಮಗೆ ಬೇಕು ಇವ ಅಂತ ಹೇಳ್ಕೊಂಡು ಅವನಿಗೆ ಮೂರ್ಛೆ ಬಂತು ಅಂತ ಹೇಳಿದ ಕೂಡಲೇ ಓಡು ನೀನು ಅಂತ. ಅಯ್ಯೋ ನನ್ನನ್ನು ಯಾಕೆ ಕೊಲ್ಲದೆ ನೀವು ಯಾಕೆ ಕಳಿಸ್ತೀರಿ ಅಂತೇಳಿದ್ರೆ, ಇಂಥ ಪರಿಸ್ಥಿತಿಯಲ್ಲಿ ನಾನು ಯಾಕೆ ಬದುಕಬೇಕು ಅಂತೇಳಿದರೆ ನೀನು ಬದುಕಬೇಕು. ಯಾಕಂದರೆ ನಮಗೆ ಸಹಾಯ ಮಾಡಬೇಕಲ್ಲ, ನಾವು ಅವತಾರ ಮಾಡಿದ್ದೆ ಅದಕ್ಕೆ ಭೂಭಾರ ಹರಣ ಮಾಡಲಿಕ್ಕಲ್ವಾ, ನೀನು ಸಹಾಯ ಮಾಡುವವನಲ್ವ. ಯಾಕಂದರೆ ನಿನ್ನ ಬುದ್ಧಿಯೇ ಹಾಗೆ ಅಲ್ವಾ, ಟೇಡ ಅಂದರೆ ಅದು ವಕ್ರ ಬುದ್ಧಿಯೇ. ಆ ವಕ್ರ ಬುದ್ಧಿ ಅಂದರೆ ಏನು? ಈ ಶ್ರೀಕೃಷ್ಣ ಪರಮಾತ್ಮ ಅನ್ನುವಂಥದ್ದು ಭಗವಂತ ಅಂತ ಅವನು ಒಪ್ಪುವುದೇ ಇಲ್ಲ. ಯಾರು? ಈ ಜರಾಸಂಧ. ಸೊ ಒಪ್ಪದೇ ಇರುವವನು ಒಂದಲ್ಲ ಒಂದು ದಿವಸ ನಾನು ಆ ಶ್ರೀಕೃಷ್ಣನನ್ನು ಸೋಲಿಸೇ ಬಿಡ್ತೇನೆ ಅಂತ ಅವನಿಗೆ ಅದು ಹೋಗುವುದೇ ಇಲ್ಲ ತಲೆಯಿಂದ. ಅದಕ್ಕೋಸ್ಕರ ಈ ರೀತಿ ಬರ್ತಾನೆ ಇರ್ತಾನೆ. ಆದ್ದರಿಂದ ಅವನನ್ನು ಹಾಗೆ ಕಳಿಸುವ ಅಂತ ಹೇಳಿದ್ರು. ಸೊ ಪ್ರದ್ಯುಮ್ನಂ ಆತ್ಮನಿ, ಶ್ರೀಕೃಷ್ಣನು ಮರಳಿ ಪುನಃ ಪ್ರದ್ಯುಮ್ನನನ್ನು ತನ್ನ ಒಳಗೆ ಇರಿಸಿಕೊಂಡ. ಆತ್ಮನಿ ನಿಧಾಯ, ಜರಾಸಂಧನ ಸಕಲ ಸೈನ್ಯವನ್ನು ಮಾಗದ ಬಲಂ ಬಾಣಗಳ ಪ್ರವಾಹದಿಂದ ಸಂಹರಿಸಿದ. ನಿಖಿಲಂ ಮಾಗದ ಬಲಂ ಅಂದರೆ ಇಡೀ ಅವನ ಒಬ್ಬನನ್ನು ಬಿಡದೆ ಇಡೀ ಅವನ ಸೈನ್ಯ ಏನಾದರೂ ಉಳ್ಕೊಂಡಿದೆ ಅಂತಾದರೆ ಅದನ್ನು ಕೂಡ ಶರೌಗೈಹಿ ಶ್ರೇಷ್ಠವಾದ ಬಾಣಗಳ ಪ್ರವಾಹದಿಂದ ಸಂಹರಿಸಿಬಿಟ್ಟು ಉತ್ತಮ ಕರ್ಮಗಳನ್ನು ಮಾಡುವಂತಹ ಭಗವಂತ ಅಂತೇಳಿದರೆ ಯಾರಿಂದಲೂ ಅಂತಹ ಕರ್ಮಗಳನ್ನು ಮಾಡಿ ಲೀಲೆಯನ್ನು ತೋರಿಸುವಂತಹ ಭಗವಂತನು ಉದಾರ ಕರ್ಮ, ಪ್ರಾಕೃತ ದೇಹ ಇಲ್ಲದವನು ಅಜಃ.
ಅವನಿಗೆ ಪಂಚಭೂತಗಳಿಂದ ಆದ ಅವನಿಗೆ ಶರೀರವೇ ಇಲ್ಲ. ಅವನಿಗೆ ಅಂತಹ ಅಪ್ರಾಕೃತ ದೇಹದವನು, ಗುಣಗಳೇ ಶರೀರವಾಗಿರುವಂತಹ ಭಗವಂತನು ಅಜಃ ಅಕ್ಷಯ ಪೌರುಷ, ಎಂದೂ ಕುಂದದ ಪೌರುಷಶಾಲಿ. ಅಕ್ಷಯ, ಕ್ಷಯ ಅಂದ್ರೇನು? ನಾಶ ಆಗುವಂಥದ್ದು. ಅಕ್ಷಯ ಅಂದರೆ ಎಂದೂ ನಾಶವಾಗದ ಪೌರುಷ ಅಂತ ಸಾಮರ್ಥ್ಯ ಇರುವಂಥ ಭಗವಂತನು ಈ ಜರಾಸಂಧ ಭಾರದ್ರಥಂ ತು ಅಮುಚತ್, ಬಿಟ್ಟು ಬಿಟ್ಟ. ಯಾಕೆ ಬಿಟ್ಟು ಬಿಟ್ಟ ಅಂತ ಹೇಳಿದರೆ, ಅವನು ಆ ಜರಾಸಂಧನು ಪುನಃ ಸೈನ್ಯವನ್ನು ತರಲಿ. ಭೂಯಃ ಚಮೂಂ ಅಭಿವಿನೇತುಂ, ಪುನಃ ತರ್ತಾನೆ, ಪುನಃ ಸೈನ್ಯ ಕಟ್ತಾನೆ, ಪುನಃ ತರ್ತಾನೆ. ಜರಾಸಂಧ ಪುನಃ ನನ್ನ ಹತ್ರ ಯುದ್ಧ ಮಾಡಲಿಕ್ಕೆ ಬರ್ತಾನೆ, ನಮ್ಮ ಹತ್ರ. ಆದ್ದರಿಂದ ಅವನು ಎಲ್ಲಿ ಹೋಗುವುದಿಲ್ಲ, ನಮ್ಮ ಮಾಲು ನಮ್ಮ ಹತ್ರನೇ ಬರ್ತಾ ಇರ್ತದೆ ಯುದ್ಧ ಮಾಡಲಿಕ್ಕೆ ಅಂತ ತಿಳ್ಕೊಂಡ್ಬಿಟ್ಟು, ಸರಿಯಾಗಿ ತಿಳ್ಕೊಂಡಿರುವಂಥ ಭಗವಂತ, ಎಲ್ಲವನ್ನೂ ತಿಳ್ಕೊಂಡಿರುವಂಥ ಸರ್ವಜ್ಞರಾದ ಶ್ರೀಕೃಷ್ಣ ಈ ಜರಾಸಂಧನನ್ನು ಬಿಡುಗಡೆ ಮಾಡಿದ. ತು ಅಮುಚತ್, ತೂ ಅಂತೇಳಿದರೆ ಯಾಕೆ ಅಂತೇಳಿದರೆ, ಅಯ್ಯೋ ಈ ಜರಾಸಂಧನನ್ನು ಬಿಟ್ಟದ್ದ ಅಂದರೆ ಹೌದು, ಬಿಟ್ಟದ್ದು. ತು ಅಮುಚತ್, ಬಿಟ್ಟು ಬಿಟ್ಟರು. ಯಾರು? ಬಲರಾಮ ಮತ್ತು ಶ್ರೀಕೃಷ್ಣ. ಯಾಕೆ ಅಂತೇಳಿದರೆ ಈ ಕಾರಣದಿಂದ ಬಿಟ್ಟರು. ಪುನಃ ತರಲಿ. ಶ್ರೀಕೃಷ್ಣ ಜರಾಸಂಧನನ್ನು ಸಂಪೂರ್ಣವಾಗಿ ಪರಾಭವಗೊಳಿಸಿದ. ಆದರೂ ಅವನನ್ನು ಕೊಲ್ಲದೆ ಬಿಟ್ಟು ಬಿಟ್ಟ. ಅದಕ್ಕೆ ಕಾರಣ, ಅಲ್ಲಿಂದ ತೆರಳುವ ಅವನು ಮತ್ತೆ ಮತ್ತೆ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ಬರಲಿ, ಆ ಸೈನ್ಯವನ್ನು, ಆ ರಾಕ್ಷಸ ಸೈನ್ಯವನ್ನು ತಾನು ಸಂಹರಿಸುವೆ ಎಂಬ ಕಾರಣಕ್ಕಾಗಿ ಮಾತ್ರ ಎಂದು ಭಾವ. ಶ್ರೀಕೃಷ್ಣ ಅವತರಿಸಿರುವುದು ಭೂಭಾರ ಹರಣಕ್ಕಾಗಿ. ಜರಾಸಂಧ ಸಂಗ್ರಹಿಸಿ ತರುವುದು ದುಷ್ಟ ಜನರ ಗುಂಪನ್ನು. ಅವರನ್ನೆಲ್ಲ ಇದ್ದಲ್ಲಿಯೇ ಜರಾಸಂಧ ಒಪ್ಪಿಸುತ್ತಿರುವಾಗ ಅವರನ್ನು ಹುಡುಕಿಕೊಂಡು ಹೋಗಬೇಕಾ? ಈ ದುಷ್ಟರನ್ನು, ಇವರನ್ನು ನಾಶ ಮಾಡಬೇಕಲ್ಲ ಭಗವಂತ. ನಾಶ ಮಾಡಲಿಕ್ಕೆ ಅವರು ಎಲ್ಲಿದ್ದಾರನ್ನು ಹುಡುಕಿಕೊಂಡು ಹೋಗಬೇಕಲ್ಲ. ಸೊ ಅವರನ್ನೆಲ್ಲ ಭಗವಂತ ಇದ್ದಡೆಲ್ಲಿಗೆ ಕರ್ಕೊಂಡು ಬರ್ತಾನೆ ಜರಾಸಂಧ. ಭಗವಂತನಿಗೆ ತನ್ನ ಬಿಲ್ಲು ಬಾಣ ಹಿಡ್ಕೊಂಡು ಅವ್ರನ್ನೆಲ್ಲ ಸಂಹಾರ ಮಾಡಿಬಿಟ್ರಾಯ್ತು. ಎಷ್ಟು ಸುಲಭ ಅಲ್ವಾ? ಅದಕ್ಕೋಸ್ಕರ ಅಷ್ಟು ಒಳ್ಳೆ ಕೆಲಸ ಮಾಡ್ತಿರುವಂಥ ಜರಾಸಂಧನನ್ನು ಬಿಟ್ಟು ಬಿಡುವ, ಇದೇ ಕೆಲಸ ಮಾಡ್ತಾ ಇರಲಿ ಅಂತ. ಸೊ ಅವರನ್ನೆಲ್ಲ ಶ್ರೀಕೃಷ್ಣ ಇದ್ದಲ್ಲಿಯೇ ಜರಾಸಂಧ ತಂದು ಒಪ್ಪಿಸುತ್ತಿರುವಾಗ ಅವನನ್ನು ಕೊಲ್ಲದೆ ಬಿಡುವುದೇ ಉಚಿತ. ಇದಕ್ಕೆ ಶ್ರೀಕೃಷ್ಣನ ಇಂತಹ ಈ ಅದ್ಭುತವಾದ ಬುದ್ಧಿಶಕ್ತಿಗೆ ಯೋಗ ಅಂತ ಹೆಸರು. ಯೋಗ ಅಂದ್ರೇನು? ಯೋಗ ಕರ್ಮಸು ಕೌಶಲಂ. ಶ್ರೀಕೃಷ್ಣನಿಗೆ ಅದಕ್ಕೆ ಭಗವದ್ಗೀತೆಯಲ್ಲಿ ಯೋಗೇಶ್ವರ ಅಂತ ಹೇಳ್ತಾರೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಯೋಗೇಶ್ವರನಾದ ಕೃಷ್ಣ. ಸೊ ಕೃಷ್ಣ ಇದ್ದದ್ರಿಂದ ಏನಾಯಿತು? ಅರ್ಜುನನ ಶ್ರೇಷ್ಠ ಧನುರ್ಧರತ್ವ ಏನಾಯಿತು? ಅದು ಸಿದ್ಧ ಆಯಿತು. ಇಲ್ಲ ಅಂತೇಳಿದರೆ ಆಗುವುದೇ ಇಲ್ಲ. ಎಲ್ಲ ಪ್ಲ್ಯಾನಿಂಗು ಎಲ್ಲವನ್ನೂ ಮಾಡಿದವನು ಯಾರಂದರೆ ಶ್ರೀಕೃಷ್ಣನೇ ಮಾಡಿದ್ದು. ಯತ್ರ ಯೋಗೇಶ್ವರ ಕೃಷ್ಣ ಅಂತೇಳಿ. ಸೊ ಅಲ್ಲಿಂದ ಶ್ರೀಕೃಷ್ಣನು ಈ ಜರಾಸಂಧನನ್ನು ತನ್ನ ಭಕ್ತಾಗ್ರೇಸರನಾದ ಭೀಮನಿಂದ ಕೊಲ್ಲಿಸಲು ಸಂಕಲ್ಪಿಸಿದ್ದುದು ತಾನೇ ಅವನನ್ನು ಕೊಲ್ಲದಿದ್ದುದಕ್ಕೆ ಇನ್ನೊಂದು ಪ್ರಧಾನ ಕಾರಣ ಎಂಬ ವಿವರ ಕೂಡ ಈಗಾಗಲೇ ಬಂದಿದೆ. ಸೊ ಹಾಗೆ ಹನುಮಂತ ತಾನು ಶಕ್ತನಾಗಿದ್ದರೂ ರಾವಣ ಕುಂಭಕರ್ಣರನ್ನು ಕೊಲ್ಲದೆ ಶ್ರೀರಾಮನಿಗೆ ಮೀಸಲಿರಿಸಿದಂತೆ ಇಲ್ಲಿ ಭಗವಂತನೇ ತನ್ನ ಭಕ್ತನಿಗೆ ಮೀಸಲಿಟ್ಟದ್ದು, ಅಲ್ಲಿ ಭಕ್ತನು ಭಗವಂತನಿಗೆ ಮೀಸಲಿಟ್ಟದ್ದು ಅನ್ನುವಂಥದ್ದು. ಅಲ್ಲಿ ರಾಮಾಯಣ, ಇಲ್ಲಿ ಮಹಾಭಾರತ. ಸೊ ಎಲ್ಲಿಗೆ ಈ ಶ್ಲೋಕ ಮುಗೀತು. ಯಾವುದು? 41ನೇ ಶ್ಲೋಕ ಮುಗೀತು. 42ನೇ ಶ್ಲೋಕವೇನಾರೆ? ಸಹಿತೋ ನೃಪಸ್ಥೈಃ ಬಾಹ್ರಧೃತ ಪ್ರತ್ಯಯೌ ಸ್ವಪರೀಂ ಸ ಪಾಪಃ ಆತ್ಮಾಭಿಷಿಕ್ತಮಪಿ ಭೋಜವರಾಧಿಪತ್ಯೇ ದೌಹಿತ್ರಮಗ್ರತ ಉತ ಪ್ರಣಿಧಾಯ ಮಂದಃ. 42ನೇ ಶ್ಲೋಕ. ನಾಚಿಕೆಯಿಂದ ಬಗ್ಗಿದ ಕಾಂತಿರಹಿತವಾದ ಮುಖವುಳ್ಳ ಆ ಪರಾಜಿತರಾದ ರಾಜನಿಂದ ಸಹಿತನಾದ ಕರ್ತವ್ಯ ಜ್ಞಾನವಿಲ್ಲದಿರುವ ಪಾಪಿಷ್ಠನಾದ ಆ ಜರಾಸಂಧನು ಭೋಜ ಶ್ರೇಷ್ಠರ ಸಾಮ್ರಾಜ್ಯದಲ್ಲಿ ತನ್ನಿಂದ ಅಭಿಷಿಕ್ತನಾದ ದೌಹಿತ್ರ ಅಂದರೆ ಮಗಳ ಮಗನನ್ನು ಓಡುವ ಸಮಯದಲ್ಲಿಯೂ ಕೂಡ ಮುಂದೆ ಮಾಡಿಕೊಂಡೇ ತನ್ನ ಪಟ್ಟಣಕ್ಕೆ ವಾಪಸ್ ಓಡುತ್ತಾನೆ. ವ್ರೀಡಾನತಾಚ ವಿಮುಖಃ
ಸಹಿತೋ ನೃಪೈಸ್ತೈಃ. ದೌಹಿತ್ರಮಗ್ರತ ಉತ ಪ್ರಣಿಧಾಯ ಮಂದಃ. ಒಂದು ನಿಮಿಷ, ಯಾರು ಇದು ಫೋನ್ ಮಾಡೋದು? ವ್ರೀಡಾನಥಾಚ್ಚ ವಿಮುಖಃ ಸಹಿತೋ ನೃಪೈಸ್ತೈಃ ಬಾಹ್ರದ್ರತಃ ಪ್ರತಿಯಯೌ ಸ್ವಪುರೀಂ ಸ ಪಾಪಃ. ವ್ರೀಡಾನತ ಆತ್ಮಾಭಿಷಿಕ್ತಮಪಿ ಭೋಜವರಾಧಿಪತ್ಯೆ ದೌಹಿತ್ರಮಗ್ರತ ಉತ ಪ್ರಣಿಧಾಯ ಮಂದಃ. ವ್ರೀಡಾನತ, ಅಯ್ಯೋ ನನ್ನನ್ನು ಕೊಂದು ಬಿಡಿ ಅಂತ ತಿಳ್ಕೊಂಡು ಜರಾಸಂಧ ಕಾಲಿಗೆ ಬಿದ್ದಿದ್ದಾನೆ ಇವ್ರದ್ದು. ಆದರೆ ಇಲ್ಲ, ನಿನ್ನನ್ನು ಕೊಲ್ಲುವುದಿಲ್ಲ, ಹೋಗು ಅಂತ. ನೈವ ಜಗಾನ, ನಿನ್ನನ್ನು ಕೊಲ್ಲಿಕ್ಕಿಲ್ಲ, ನೀನು ಬೇಕು ನಮಗೆ, ಭಾಳ ನೀನು ನಮಗೆ ಏನಂದರೆ ಸಹಾಯ ಮಾಡ್ತೀನಿ ನೀನು. ಸೊ ನಮ್ಮ ಕೆಲಸಕ್ಕೆ ನೀನು ಸಹಾಯ ಮಾಡುವವನು ನಿನ್ನನ್ನು ಕೊಲ್ಲುವುದಿಲ್ಲ. ಅಯ್ಯೋ ಕರ್ಮ, ನಾನು ಈ ವೇಷದಲ್ಲಿ ಹೋಗಬೇಕಾ? ನನ್ನ ಪಟ್ಟಣಕ್ಕೆ ವಾಪಸ್ಸು, ನನ್ನ ರಾಜಧಾನಿಗೆ ನಾನು ಹೇಗೆ ವಾಪಸ್ ಹೋಗುವುದು? ವ್ರೀಡ ಅಂದರೆ ನಾಚಿಕೆ ಕೆಟ್ಟ ಜರಾಸಂಧ. ಅಯ್ಯೋ ಬಹಳ ನಾಚಿಕೆ ಆಗ್ತಾ ಇದೆ. ಸೊ ಅದನ್ನು ಈಗ ಯಕ್ಷಗಾನದಲ್ಲಿ ಆದರೆ ಭಾಗವತರು ಅದಕ್ಕೆ ಬೇರೆಯೇ ರಾಗ ತೆಗಿತಾರೆ. ವ್ರೀಡಾನತ ಅಂದರೆ ದುಃಖ ಮಾಡಿಕೊಂಡು ಹೋಗ್ತಾ ಇದ್ದಾನೆ ಯಾರು? ಈ ಜರಾಸಂಧ. ವ್ರೀಡಾನತ, ಆನತ ಮುಖ ತಗ್ಗಿ ಹೋಗಿದೆ, ಆನತ ಅಚ್ಚ ವಿಮುಖ. ಅಚ್ಚ ವಿಮುಖ ಅಂತೇಳಿದರೆ ಕಳೆಗುಂದಿದ ಮುಖ. ಅಚ್ಚ ವಿಮುಖ. ಅಚ್ಚ ಅಂತ ಹೇಳಿದರೆ ಆ್ಯಕ್ಚುಲಿ ನಿರ್ಮಲ ಅಂತ. ಸೊ ಅಚ್ಚ ವಿಮುಖ. ವಿಮುಖ ಅಂತ ಹೇಳಿದರೆ ನಿರ್ಮಲವಾದ ಮುಖ ಯಾರ್ದು? ಭಗವಂತ ಶ್ರೀಕೃಷ್ಣನದ್ದು. ಆ ಶ್ರೀಕೃಷ್ಣನದ್ದು ದ್ವೇಷ ಮಾಡಿದ ಕಾರಣ ಏನಾಯಿತು? ಈ ಜರಾಸಂಧನಿಗೆ ಭಗವಂತನ ದ್ವೇಷ ಮಾಡಿದ ಕಾರಣ ಭಗವಂತನಿಗೆ ಅಚ್ಚ ವಿಮುಖ ಅಂದರೆ ಅಚ್ಚನಿಗೆ ವಿಮುಖನಾದ ಕಾರಣ ಏನಾಯಿತು? ಇವನ ಮುಖದ ಎಲ್ಲ ಕಳೆ ಹೋಯಿತು ಜರಾಸಂಧನದ್ದು. ಸೊ ವ್ರೀಡಾನತ ಅಚ್ಚ ವಿಮುಖ ಸಹಿತೋ ನೃಪೈಸ್ತೈ ಅಂತೇಳಿದರೆ ದೂರ ಹೋಗಿ ಆ ಎಲ್ಲ ರಾಜರುಗಳು ನಿಂತಿದ್ದಾರೆ, ಜರಾಸಂಧ ಎಷ್ಟೊತ್ತಿಗೆ ಬರ್ತಾನೆ ಅಂತ. ಸೊ ಜರಾಸಂಧ ಬರೆದು ಹೋಗೋದಿಲ್ಲ ಅಂತ ಅವರು ಅಲ್ಲಿ ಉದ್ದದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ನಿಂತಿದ್ದಾರೆ. ಅವರೆಲ್ಲ ನೃಪೈಹಿ ತೈಹಿ ಸಹಿತೋ. ಈ ಜರಾಸಂಧ ಹೋದ. ಹೌದು, ಎಲ್ಲ ನಿಂತಿದ್ದೀರಾ? ಯಾಕೆ ನಿಂತಿದ್ದೀರಿ? ನನ್ನ ಪಾಡು. ಸೊ ನನ್ನನ್ನು ನೋಡ್ಲಿಕ್ಕ ಅವ್ರು ಹೇಳ್ತಾರೆ, ನಿನ್ನ ಪಾಡು ಏನು ನೋಡೋದು, ನಮ್ಮದೇನು? ಸೊ ನಿಮ್ಮದು ಶರ್ಟ್ ತೆಗೆಸಿದ್ದಾನೆ, ನಮ್ಮದು ಶರ್ಟ್ ತೆಗೆಸಿದ್ದಾನೆ. ಸೊ ಏನು ಮಾಡೋದು? ಆದರೆ ನಾವೆಲ್ಲ ಪುನಃ ಒಟ್ಟಾಗಬೇಕು. ಅಂದರೆ ನೀನೇನು ಬಾವಿಗೆ ಹಾರೋದು ಬೇಡ, ಕೆರೆಗೆ ಹಾರೋದು ಬೇಡ, ನಾವೆಲ್ಲ ನಿನ್ನ ಜೊತೆಗೆ ಇದ್ದೀವಲ್ಲ. ಹೌದು, ನಿಮ್ಮ ಜೊತೆಗೆ ಇದ್ದೀರಿ, ನೀವೆಲ್ಲ ಇದ್ದಿರಲ್ವ? ಇದ್ದರೂ ನಾನು ಸೋತೆ ಅಲ್ಲ ಒಂದು ಸಲ ಸೋತ್ರೆ ಏನಾಯಿತು? ಈಗ ನಮಗೆಲ್ಲ ಅವನು ಗೊತ್ತಾಗಿದೆ ಗುಟ್ಟು ಶ್ರೀಕೃಷ್ಣನದ್ದು. ನಾವು ಗುಟ್ಟು ಗೊತ್ತಾದ ಮೇಲೆ 2ನೇ ಸಲ ಗೆಲ್ತೇವೆ ಅಂತ, 2ನೇ ಸಲ ಸೋತಾಗ ಪುನಃ 3ನೇ ಸಲ ಗೆಲ್ತೇವೆ ಅಂತ, 3ನೇ ಸಲ ಸೋತಾಗ 4ನೇ ಸಲ ಗೆಲ್ತೇವೆ ಅಂತ. ಹೀಗೆ ಆದದ್ದು ಕತೆ. ಸೊ ನೃಪೈಸ್ತೈ ಸಹಿತೋ, ಆ ಎಲ್ಲ ರಾಜರುಗಳು ಸಿಕ್ಕಿದ್ರು ಯಾರಿಗೆ? ಜರಾಸಂಧನಿಗೆ. ಅವರಿಂದೆಲ್ಲ ಸಹಿತನಾಗಿ, ಸಹಿತಃ ಬಾಹ್ರದ್ರತಃ ಜರಾಸಂಧನು ಬೃಹದ್ರಥನ ಮಗನಾದ ಬಾಹ್ರದ್ರಥನು ಪ್ರತಿಯಯೌ ಸ್ವಪುರೀಂ ಹೋದ ತನ್ನ ಪಟ್ಟಣಕ್ಕೆ. ಸ್ವಪುರೀಂ ಪ್ರತಿಯಯೌ ಹೋದ ಅಂದರೆ ಮುಖ ಎತ್ತಲಿಕ್ಕೇ ಆಗುವುದಿಲ್ಲ, ಬಹಳ ನಾಚಿಕೆ ಆಗಿ ಹೋಗಿದೆ. ತನ್ನ ಪರಾಕ್ರಮ ಎಲ್ಲ ಎಲ್ಲಿ ಹೋಯಿತು? ತನ್ನ ಶಸ್ತ್ರಗಳು ಅಸ್ತ್ರಗಳು ಎಲ್ಲ ಎಲ್ಲಿ ಹೋಯಿತು? ಏಕೆ ಇಷ್ಟೆಲ್ಲ ಸೈನ್ಯ ಕಟ್ಟಿಕೊಂಡು ಹೋಗಿದ್ದೇನಲ್ಲ, ಆದರೂ ಯಾಕೆ ಶ್ರೀಕೃಷ್ಣನನ್ನು ಗೆಲ್ಲಿಕ್ಕೆ ಆಗೋದಿಲ್ಲ? ಅರೆ ಶ್ರೀಕೃಷ್ಣನು ಭಗವಂತ ಅಂತೇಳಿ ಹೊಳಿಲೇ ಇಲ್ಲ ಆ ಮಹಾ ಅಜ್ಞಾನಿಗೆ. ಸೊ ಪಾಪಃ ಮಹಾಪಾಪಿಷ್ಟನಾದ ಜರಾಸಂಧನಿಗೆ ಹೇಗೆ ಹೊಳಿತದೆ? ಅದಕ್ಕೆ ಹೇಳ್ತಾರೆ ಮಧ್ವರು, ಪಾಪಃ ಮಹಾಪಾಪಿಷ್ಟ ಅವನು. ಸ್ವಪುರೀಂ ಪ್ರತಿಯಯವು ತನ್ನ ಊರಿಗೆ, ಯಾವುದು ಮಾಗದ ರಾಜ್ಯಕ್ಕೆ ದೇಶಕ್ಕೆ ಹೋದ. ಇಷ್ಟಾಗುವಾಗ ಇನ್ನೊಂದು ಕೆಲಸ ಮಾಡಿದಾನವ. ಯಾರು? ಈ ಜರಾಸಂಧ. ಅಲ್ಲಿ ನಿಮಗೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಭಗವಂತ ಅವನು ಓಡಿ ಬರ್ತಾನೆ. ಯಾರು? ವಿಭೀಷಣ ಓಡಿ ಬಂದಾಗ ಬಾಕಿ ಎಲ್ಲ ಹೇಳ್ತಾರೆ. ಎಂತ ಹೇಳಿದ್ರೆ ಸುಗ್ರೀವನಿಂದ ಹಿಡಿದು ಪ್ರತಿಯೊಬ್ಬರು ಅವನು ಶತ್ರುವಿನ
ಏನು ಸಹೋದರ ಯಾರು ಈ ವಿಭೀಷಣ, ಅವನನ್ನು ನಾವು ಸೇರಿಸಿಕೊಳ್ಳಬಾರ್ದು. ಅರೆ ಶ್ರೀರಾಮಚಂದ್ರ ಭಗವಂತ, ನೀವು ಯಾಕೆ ಅವನನ್ನು ಯಾಕೆ ಸೇರಿಸಿಕೊಳ್ತಾ ಇದ್ದೀರಿ ಅಂತ ತಿಳ್ಕೊಂಡು ಎಲ್ಲರೂ ಕೇಳಿದರು. ಮತ್ತೆ ಶ್ರೀರಾಮಚಂದ್ರ ಹನುಮಂತನನ್ನು ಕರೀತಾನೆ. ಅಪ್ಪ ನೀನೇನಪ್ಪ ಹೇಳ್ತೀಯಾ ಅಂತ. ಹನುಮಂತ ಹೇಳ್ತಾನೆ, ಇವನಿಂದ ನಮಗೆ ಏನೂ ತೊಂದರೆ ಇಲ್ಲ ಅಂತ. ಅಷ್ಟಾಗೋ ಹೇಳ್ತಾನೆ ಶ್ರೀರಾಮಚಂದ್ರ, ನಿಮಗೆ ನೆನಪಿರಬೇಕು ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ, ಇಡೀ ಪ್ರಪಂಚದ್ದು 3 ಲೋಕದಲ್ಲಿರುವಂಥ ದೇವತೆಗಳು, ಮನುಷ್ಯರು, ರಾಕ್ಷಸರು ಎಲ್ಲ ತಿರ್ಯಕ್ ಅಂತೇಳಿದರೆ ಪಶು ಪಕ್ಷಿ ಪ್ರಾಣಿಗಳು ಎಲ್ಲರೂ ಸೇರಿ ನನ್ನ ಹತ್ರ ಯುದ್ಧ ಮಾಡಲಿಕ್ಕೆ ಬಂದರು. ನನ್ನ ಒಂದು ಕೂದಲನ್ನು ಕೂಡ ಅವರಿಗೆ ಆ ಕಡೆ ಈ ಕಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ವಿಭೀಷಣನಿಗೆ ಹೆದರಬೇಕಾ ಅಂತ ಹೇಳ್ಕೊಂಡು ಶ್ರೀರಾಮಚಂದ್ರ ಹೇಳುವಂಥದ್ದು. ಅಂತೇಳಿದರೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ತನ್ನ ಪರಾಕ್ರಮದ ಬಗ್ಗೆ ಹೇಳುವಂಥ ಒಂದೇ ಒಂದು ಸಂದರ್ಭ ಅಂತ ಕಾಣ್ತದದು. ಅಂದರೆ ಸ್ಪಷ್ಟವಾಗಿ ಹೇಳಿಬಿಡ್ತಾನೆ ಅಂತೇಳಿದ್ರೆ ಎಲ್ಲರೂ ಒಟ್ಟಾಗಿ ಬಂದರೂ ನನ್ನನ್ನು ಏನೂ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಅಂತ. ಅಂತಹ ಭಗವಂತ ಶ್ರೀರಾಮಚಂದ್ರ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿಬಿಡ್ತಾನೆ. ಅಂದರೆ ಇನ್ನು ಮುಂದಕ್ಕೆ, ಯಾಕಂದರೆ ನಾನು ರಾವಣನನ್ನು ಕೊಲ್ತೇನಲ್ಲ ಅಂತೇಳಿದರೆ, ರಾವಣನ ನಾನು ಕೊಲ್ಲುವುದರಿಂದ ಲಂಕಾಪುರಿಗೆ ಒಬ್ಬ ರಾಜ ಬೇಕಲ್ಲ, ನೀನೇ ರಾಜ ಅಂತ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಈ ಜರಾಸಂಧ ಎಲ್ಲಿ ಆ ಕತೆ ಓದಿದ್ದಾನ ಏನೋ, ಇನ್ನೇನು ಮಾಡಿದ್ದಾನೆ, ಕಂಸನ ಮಗ ಅಂದರೆ ಕಂಸನ ಮಗ ಅಂದರೆ ಯಾರು, ತನ್ನ ಮಗಳಂದಿರ ಗಂಡ ಅಲ್ವ ಅವನು, ಯಾರು ಕಂಸ. ಸೊ ಮಗಳ ಮಗ ಅಂತೇಳಿದರೆ ಕಂಸನ ಮಗ ಅಂತೇಳಿದರೆ ಈಗ ಯಾರು ರಾಜ, ಉಗ್ರಸೇನ ರಾಜ. ಅರೆ ಅವ ಮುದಿಯ, ಅವನೆಂಥ ರಾಜ ಅಂತೇಳಿದರೆ ಮಗಳ ಮಗನಿಗೆ ತಾನೇ ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದಾನೆ. ಇನ್ನು ಮುಂದಕ್ಕೆ ನೀನೇ ರಾಜ. ಈಗ ನಾನು ಯುದ್ಧದಲ್ಲಿ 23 ಅಕ್ಷೋಹಿಣಿ ಸೈನ್ಯವನ್ನು ತಗೊಂಡು ಶ್ರೀಕೃಷ್ಣನನ್ನು ಏನು ತಮಾಷೆ ಮಾಡಿ ಅವನನ್ನು ಕೊಂದು ಏನು ಮಾಡ್ತೀನಿ, ನಿನ್ನನ್ನು ಕಂಸನ ಸಿಂಹಾಸನದಲ್ಲಿ ಕೂರಿಸುವುದು ಅಂತೇಳಿಬಿಟ್ಟು ಅವನನ್ನು ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದಾನೆ ಮಗಳ ಮಗನಿಗೆ. ಆತ್ಮಾಭಿಷಿಕ್ತಂ ಅಪಿ ಭೋಜವರಾಧಿಪತ್ಯೆ ದೌಹಿತ್ರಂ ಅಂದರೆ ದುಹಿತಾರ ಅಂದರೆ ಮಗಳು, ದೌಹಿತ್ರ ಅಂದರೆ ಮಗಳ ಮಗ ಅಂತ ದೌಹಿತ್ರ. ಇದು ದುಹಿತ ಮಗಳು, ದುಹಿತಳ ಮಗ ದೌಹಿತ್ರ. ಈ ಮಗಳ ಮಗ ದೌಹಿತ್ರನನ್ನು ಏನು ಮಾಡಿದ್ದಾನೆ, ಆತ್ಮಾಭಿಷಿಕ್ತ, ತಾನೇ ಅವನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದಾನೆ. ರಾಮಚಂದ್ರ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದಾಗೆ. ಅರೆ ರಾಮಚಂದ್ರ ಭಗವಂತ, ಅವನು ಅಂತೇಳಿದರೆ ಅಘಟಿತ ಘಟತಾ ಶಕ್ತಿ ಇರುವಂಥ ಭಗವಂತನಿಗೆ ಅವನು ಏನಾದರೂ ಮಾಡ್ಬೋದು, ಅದನ್ನು ಮಾಡಿದನ್ನು ಅವನು ಪೂರೈಸುವಂಥ ಶಕ್ತಿ ಭಗವಂತನಿಗಿದೆ. ಅರೆ ಜರಾಸಂಧನಿಗೆ ಎಲ್ಲಿದೆ? ಆತ್ಮಾಭಿಷಿಕ್ತಮ್ಮಪಿ, ಈ ಜರಾಸಂಧ ಏನು ಮಾಡಿದ್ದಾನೆ, ಮಗಳ ಮಗನಿಗೆ, ಕಂಸನ ಮಗ ಅಂದರೆ ತನ್ನ ಮಗಳ ಮಗ, ಅವನನ್ನು ಪಟ್ಟಾಭಿಷೇಕ ಮಾಡಿ ಕಂಸನ ಸಿಂಹಾಸನದಲ್ಲಿ ಕಂಸನ ಮಗನೇ ಕೂತ್ಕೊಳ್ಬೇಕು, ನೀನೇ ಕೂತ್ಕೊಳ್ಬೇಕಂತ ಪಟ್ಟಾಭಿಷೇಕ ಮಾಡಿಟ್ಟಿದ್ದಾನೆ. ಆತ್ಮಾಭಿಷಿಕ್ತಂ ಅಪಿ ಭೋಜವರಾಧಿಪತ್ಯೆ, ಭೋಜ ವಂಶ ಯಾರು, ಕಂಸ. ಸೊ ಆ ಭೋಜ ವರ ಅಂದರೆ ಶ್ರೇಷ್ಠ, ಆಧಿಪತ್ಯ ಅಂದರೆ ಯಾವುದು, ಈ ಮಥುರಾಪುರಿದ್ದು ಸಿಂಹಾಸನದಲ್ಲಿ ನೀನೇ ಕೂತ್ಕೊಳ್ಳಿಕ್ಕೆ, ಅಪ್ಪನ ನಂತರ ಮಗ ಅಲ್ವ ಕೂತ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ದೌಹಿತ್ರಂ ಪುಳ್ಳಿಯನ್ನು, ಮಗಳ ಮಗನನ್ನು ಇವನು ಆತ್ಮಾಭಿಷಿಕ್ತ ಮಾಡಿದ್ದಾನೆ. ಈಗ ಮಗಳ ಮಗ ಜರಾಸಂಧನ ಮುಖ ನೋಡ್ತಾ ಇದ್ದಾನೆ. ಏನು ಮಾಡಿದಿ, ಈಗ ನಿಂದೇ ಶರ್ಟ್ ಇಲ್ಲ, ನಿನಗೆ ಶರ್ಟ್ ಇಲ್ಲ ಹಾಕ್ಕೊಳ್ಳಿಕ್ಕೆ, ಇನ್ನು ಬಾಕಿದವರನ್ನು ಏನಪ್ಪ ನೀನು ಸಿಂಹಾಸನದ ಕೂತ್ಕೊಳ್ಸೋದು, ನಿಂದು ಏನು ಕತೆ ಅಂತ ಹೇಳ್ಕೊಂಡು ಆ ಪುಳ್ಳಿ ಕೂಡ ಅಜ್ಜನನ್ನು ಬಹಳ ಒಂದು ವಿಚಿತ್ರ ದೃಷ್ಟಿಯಿಂದ ನೋಡ್ಕೊಳ್ತಾ ಇದ್ದಾನೆ. ಅಂದರೆ ಯಾಕೆ ಪಟ್ಟಾಭಿಷೇಕ ಮಾಡಬೇಕಾಗಿತ್ತು, ಈಗ ಪಟ್ಟಾಭಿಷೇಕ ಮಾಡಿ ಅಷ್ಟು ದೊಡ್ಡ ಉತ್ಸವ ಮಾಡಿ ಎಲ್ಲಿ ಮಾಗಧ ದೇಶದಲ್ಲಿ, ಈಗ ನಾನು ಮಥುರಾಕ್ಕೆ ಹೋಗ್ತಾ ಇದ್ದೇನೆ, ಇವನನ್ನು ರಾಜನನ್ನಾಗಿ ಸಿಂಹಾಸನದಲ್ಲಿ ಕೂರಿಸಿ ವಾಪಸ್ ಬರೋದು ಅಂತೇಳಿ ಈಗ ಅವನನ್ನು ಪುನಃ ವಾಪಸ್ ಕರ್ಕೊಂಡು ಹೋಗೋದು. ಅಯ್ಯೋ, ಅಂದರೆ ನಿಮಗೆ ಈ ವೇಷದಲ್ಲಿ ಇವನನ್ನು ವಾಪಸ್ ಕರ್ಕೊಂಡು ಬಂತರ, ಇವನನ್ನು ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿದ ಕಥೆ ಏನಾಯಿತು ಅಂದರೆ ಜರಾಸಂಧನಿಗೆ ಎಂತಹ ಒಂದು ಅಪಮಾನ ಅಂತ ನೋಡಿ. ಆತ್ಮಾಭಿಷಿಕ್ತಮಪಿ ಭೋಜವರಾಧಿಪತ್ಯೇ ದೌಹಿತ್ರಂ, ಅದೇ ದೌಹಿತ್ರನ ಅಂತ ಹೇಳಿದ್ರೆ ತಾನು ಮುಖ ತೋರಿಸಲಿಕ್ಕೆ ಸಾಧ್ಯ ಇಲ್ಲ, ಎದುರುಗಡೆ ಅವನನ್ನಿಟ್ಟು, ಯಾರನ್ನ, ಪುಳ್ಳಿಯನ್ನು ಎದುರು ಮಾಡಿಕೊಂಡು ದೌಹಿತ್ರಂ ಅಗ್ರತ ಮುಂದೆ ಉತ ಮಾಡಿಕೊಂಡು
ಪ್ರಣಿಧಾಯ ಮಂದಃ, ಮೂರ್ಖನಾದ ಜರಾಸಂಧನು ಏನು ಮೆಲ್ಲ ಹೆಜ್ಜೆ ಹೆಜ್ಜೆ ಇಟ್ಟುಕೊಂಡು ಮೆಲ್ಲ ಹೋದ, ತನ್ನ ಪುರಿಗೆ ಹೋದ ಅಂತ ಹೇಳ್ತಾರೆ. ಸೊ ಅವನನ್ನು ಮುಂದಿಟ್ಟುಕೊಂಡು ಪ್ರಣಿಧಾಯ ಅಗ್ರತಃ, ಅಗ್ರತ ಅಂದರೆ ಮುಂದೆ, ತನ್ನ ಪುಳ್ಳಿ ಅಂತ ಹೇಳಿದರೆ ಮೊಮ್ಮಗನನ್ನು ಎದುರಿಟ್ಟುಕೊಂಡು ಅವನನ್ನು ರಾಜ ಅಂತ ಹೇಳ್ಕೊಂಡು, ಯಾವುದು ಮಥುರಾ ದೇಶದ ರಾಜ ಅಂತ ಹೇಳ್ಕೊಂಡು ಮೊದಲೇ ಪಟ್ಟಾಭಿಷೇಕ ಮಾಡಿದ್ದಾನೆ. ಆದರೆ ಸಿಂಹಾಸನದಲ್ಲಿ ಕೂರಿಸ್ಕೊಳ್ಳಿಕ್ಕೆ ಇವನಿಂದ ಆಗುತ್ತಾ ಜರಾಸಂಧನಿಗೆ? ಆಗಲಿಲ್ಲ. ಆದ್ದರಿಂದ ಯುದ್ಧದಲ್ಲಿ ಪೂರ್ತಿ ಸೋತು ನಾಚಿಕೆಟ್ಟು ವಾಪಸ್ ಬರ್ತಿರುವಾಗ ಆ ಮಾಗಧ ದೇಶದ ಜನರಿಗೆ ಹೇಗೆ ತನ್ನ ಮುಖವನ್ನು ತೋರಿಸುವುದು, ಮುಖ ತೋರಿಸಲಿಕ್ಕೆ ನಾಚಿಕೆಯಾಗಿ ಈ ಮೊಮ್ಮಗನನ್ನು ಎದುರುಗಡೆ ಮಾಡಿಕೊಂಡು ಅಗ್ರತ ಪ್ರಣಿಧಾಯ ಮುಂದೆ ಮಾಡಿಕೊಂಡು ತಾನು ತನ್ನ ಮುಖವನ್ನೇ ತೋರಿಸದೆ ಮೆಲ್ಲಗೆ ಒಳಗೆ ಪ್ರವೇಶಿಸಿದ ಮಗಧ ದೇಶವನ್ನು. ಮಂದಹ ಮೂರ್ಖನಾದ ಅಂದರೆ ಜರಾಸಂಧ, ಅಂದರೆ ಹೇಳದೆ ಕೇಳದೆ ಕರ್ತವ್ಯ ಅಕರ್ತವ್ಯ ಯಾವುದು ತಾನು ಮಾಡಬೇಕು ಯಾವುದು ಮಾಡಬಾರ್ದು, ತನ್ನ ಪೌರುಷ ಎಷ್ಟು ಪರಾಕ್ರಮ ಎಷ್ಟು ಅಂತೇಳಿದರೆ ಶತ್ರುವಿನ ಪರಾಕ್ರಮವನ್ನು ಏನಂತೇಳಿದರೆ ಇವನಿಗೆ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲೇ ಇಲ್ಲ ಕೊನೆಯವರೆಗೂ ಕೂಡ. ಅಂತಹ ಮೂರ್ಖನಾದ ಜರಾಸಂಧ ತನ್ನ ಮೊಮ್ಮಗನನ್ನು ಎದುರು ಮಾಡಿಕೊಂಡು ತಾನು ಮುಖವೇ ತೋರಿಸದೆ ಬಹಳ ನಾಚಿಕೆ ಅಪಮಾನದಿಂದ ಈ ಮಾಗಧ ದೇಶವನ್ನು ಮತ್ತೆ ಪ್ರವೇಶಿಸಿದ ಅಂತೇಳುವಲ್ಲಿಗೆ ಇವತ್ತಿನ ಈ 42ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು ಅಂದರೆ, ಪಾಪಿಯಾದ ಜರಾಸಂಧನು ಸ ಪಾಪಃ ನಾಚಿಕೆಯಿಂದ ಕಳೆಗುಂದಿದ ವ್ರೀಳಾನತ ಅಚ್ಚ ವಿಮುಖ, ತನ್ನ ಮುಖವನ್ನು ಕೆಳಗೆ ಬಾಗಿಸಿದ. ಮುಖವನ್ನು ಕೆಳಗೆ ಬಾಗಿಸಿದ ಅಂದರೆ ಆನತ, ಅಚ್ಚ ವಿಮುಖ ಅಂದರೆ ನಾಚಿಕೆಯಿಂದ ಕಳೆಗುಂದಿದ. ನಾಚಿಕೆ ಅಂದರೆ ವ್ರೀಡ ಅಂದರೆ ನಾಚಿಕೆ, ವ್ರೀಡಾ ಅಂದರೆ ನಾಚಿಕೆಯಿಂದ. ಆಮೇಲೆ ಅಚ್ಚ ವಿಮುಖ ಭಗವಂತನ ದ್ವೇಷಿಯಾದ ಜರಾಸಂಧ, ಇವನ ಕಳೆಯೆಲ್ಲ ಗುಂದಿದೆ, ಮುಖದಲ್ಲಿ ಏನಿಲ್ಲ. ಪೆದ್ದನಾದವನು, ಪೆದ್ದ ಅಂದರೆ ವರ್ಡ್ ಯಾವುದು? ಮಂದಹ. ಸೊ ಪೆದ್ದನಾದ ಅವನು ಭೋಜರ ಅಧಿಪತಿಯನ್ನಾಗಿ ತಾನು ಪಟ್ಟಾಭಿಷೇಕ ಮಾಡಿದ್ದ ತನ್ನ ದೌಹಿತ್ರನನ್ನು, ತನ್ನ ಮಗನನ್ನು ಅಂದರೆ ಈ ಯಾವುದು ಮಥುರಾ ದೇಶದ ಸಿಂಹಾಸನಕ್ಕೆ ನೀನೇ ಅಧಿಪತಿ ಅಂತ ಮೊದಲೇ ಪಟ್ಟಾಭಿಷೇಕ ಮಾಡಿ ಆ ಹುಡುಗ ಯಾರಿದ್ದಾರೆ ಆ ಹುಡುಗನನ್ನೇ ಮುಂದಿಟ್ಟುಕೊಂಡು ವಾಪಸ್ ಬರ್ತಾ ಇದ್ದಾನೆ. ತನ್ನ ಮಾಗಧ ದೇಶಕ್ಕೆ, ತನ್ನ ಪಟ್ಟಣಕ್ಕೆ ಮರಳಿದ ಅಂತ ಹೇಳಿದ್ರೆ ಸ್ವಪುರೀಂ ಪ್ರತಿಯಯೌ. ಸ್ವಪುರೀಂ ಅಂದರೆ ತನ್ನ ಮಾಗಧ ದೇಶಕ್ಕೆ ವಾಪಸ್ಸು, ಪ್ರತಿಯಯೌ ಯಯೌ ಅಂದರೆ ಹೋದ ಅಂತ, ಪ್ರತಿಯಯೌ ಅಂದರೆ ಹಿಂತಿರುಗಿ ಬಂದ ಅಂತ. ಜರಾಸಂಧ ತನ್ನ ಮಗನನ್ನು ಕಂಸನ ಉತ್ತರಾಧಿಕಾರಿಯನ್ನಾಗಿ ಪಟ್ಟಾಭಿಷೇಕ ಮಾಡಿ ಅವನಿಗೆ ಯದುರಾಜ್ಯ ನೀಡಲೆಂದು ಮಥುರೆಯ ಮೇಲೆ ಆಕ್ರಮಣ ಮಾಡಿದ. ಹೀಗೆ ಕೃಷ್ಣನಿಂದ ಪರಾಜಿತನಾದವನು ಭ್ರಷ್ಟ ಸಂಕಲ್ಪನಾಗಿ ಮೊಮ್ಮಗನನ್ನು ಮುಂದಿರಿಸಿಕೊಂಡು ನಾಚಿಕೆಯಿಂದ ಮುಖವನ್ನು ತೋರಿಸದೆ ತನ್ನ ಪಟ್ಟಣಕ್ಕೆ ಮರಳಿದ ಅಂತ. ಸೊ ಈಗ ಮಾತ್ರ ಅಲ್ಲ, ಮುಂದೆ ಯಾವತ್ತೂ ಕೂಡ ಅವನಿಗೆ ತನ್ನ ಮೊಮ್ಮಗನಿಗೆ ರಾಜ್ಯ ಕೊಡಿಸಲು ಸಾಧ್ಯ ಆಗಲೇ ಇಲ್ಲ ಅಂತೇಳಿದರೆ, ಅವನು ಗೆದ್ದರೆ ತಾನೇ ಸಾಧ್ಯ ಅವನು ರಾಜ್ಯ ಕೊಡಿಸೋದು, ಅವನಿಗೆ ಗೆಲ್ಲಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು. ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.